ಓಂ ಶ್ರೀ ಕಾಳಿಕಾಂಬಾಯ ನಮಃ. ಇದು ದುರ್ಗೆಯ ಮಹಿಮೆಯಿಂದ ಉಗಮಿಸಿದ ಕಾಳಿ ಮಾತೆಯ ಜನ್ಮಕಥೆ. ಈ ಬ್ರಹ್ಮಾಂಡದಲ್ಲಿ ಶಾಂತಿ, ಸುಭಿಕ್ಷೆ, ನೆಮ್ಮದಿ ತುಂಬಿ ತುಳುಕುತ್ತಿರಲು ದಾನವರ ಪ್ರಕೋಪ ಪ್ರಾರಂಭವಾಗುತ್ತದೆ. ಅಂತಹ ದಾನವರಲ್ಲಿ ರಕ್ತಬೀಜ ಎನ್ನುವ ದೈತ್ಯನು ಉದ್ಭವಿಸಿದನು. ಅವನ ರಕ್ತದ ಒಂದು ಹನಿಯು ಭೂಮಿಗೆ ಬಿದ್ದರೆ ಅದೇ ಕ್ಷಣದಲ್ಲಿ ಮತ್ತೊಂದು ದೈತ್ಯ ಜನಿಸುತ್ತಿದ್ದನು. ಆ ದೈತ್ಯ ದುರ್ಗಾ ಮಾತೆಯೊಂದಿಗೆ ಕಾಳಗಕ್ಕೆ ಇಳಿಯುತ್ತಾನೆ. ಮಾತೆ ಅವನನ್ನು ಸಂಹರಿಸಿದರೂ ಅವನ ರಕ್ತದ ಹನಿಗಳಿಂದ ಮತ್ತೆ ಮತ್ತೆ ಅನೇಕ ದೈತ್ಯ ಉದ್ಭವವಾಗುತ್ತಿದ್ದರು. 1,00,000ವಾಯಿತು, ಲಕ್ಷ ಕೋಟಿಯಾಯಿತು. ಆಗ ಮಹಾದುರ್ಗೆಯ ಕ್ರೋಧದ ಅಗ್ನಿಯ ಭೂಮಧ್ಯದಿಂದ ಉದಯಿಸಿತು ಮಹಾಶಕ್ತಿ ಕಾಳಿಮಾತೆ. ಅವಳು ಕತ್ತಲೆಯಂತಿದ್ದಳು. ಅವಳ ಕೂದಲು ಕಾರ್ಮುಗಿಲ ಮೋಡದಂತೆ. ಅವಳ ನಾಲಿಗೆ ರಕ್ತದಿಂದ ಕೆಂಪಾಗಿತ್ತು. ಅವಳ ಕಣ್ಣುಗಳು ಜಾಜ್ವಲ್ಯಮಾನವಾಗಿ ಉರಿಯುತ್ತಿದ್ದವು. ಅವಳು ಗರ್ಜಿಸಿದಳು. ಪರ್ವತಗಳು ನಡುಗಿದವು. ಅವಳ ಹೆಜ್ಜೆಯು ವಿನಾಶದ ರಾಗ. ಅವಳು ರಕ್ತ ಬೀಜನ ಉಸಿರಡಗಿಸುವ ರಹಸ್ಯ ತಿಳಿದಳು. ರಕ್ತ ಭೂಮಿಗೆ ಬಿದ್ದರೆ ಮತ್ತೊಂದು ದೈತ್ಯ ಹುಟ್ಟುತ್ತಾನೆ. ಹಾಗಾಗಿ ಅವಳು ತನ್ನ ನಾಲಿಗೆಯನ್ನು ಚಾಚಿ ಒಂದು ರಕ್ತದ ಹನಿಯನ್ನು ಭೂಮಿಗೆ ಬೀಳದಂತೆ ಕುಡಿದಳು. ರಕ್ತ ಬೀಜನ ಸಂಹಾರವಾಯಿತು. ಯುದ್ಧ ಮುಗಿದರೂ ಅವಳ ಕ್ರೋಧ ನಿಲ್ಲಲಿಲ್ಲ. ಆಕೆಯ ಕೋಪದಿಂದ ಎಲ್ಲವನ್ನು ನಾಶ ಮಾಡಲು ಮುಂದಾದಳು. ಆಗ ಮಹಾದೇವ ಶಿವ ಅವಳ ಕಾಲ ಕೆಳಗೆ ಮಲಗುತ್ತಾನೆ. ಅವಳು ತಿಳಿಯದೆ ಅವನ ಮೇಲೆ ಕಾಲಿಟ್ಟಳು. ಆ ಕ್ಷಣವೇ ಅವಳ ಕಣ್ಣು ತೆರೆದು ಅವಳ ನಾಲಿಗೆ ಹಿಂತೆಗೆದಳು. ಕ್ರೋಧ ಮೌನವಾಯಿತು. ಮೌನ ಪ್ರೇಮವಾಯಿತು.